4 ದಿನ ಬರ್ತೀಯಾ, 5ನೇ ದಿನ ಬರಲ್ಲ. ಸಂಬಳ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಡ್ತೀಯಾ. ಯಾವನ್ ಕೊಡ್ತಾನೆ ಹೋಗ? ಏನ್ ಸರ್ ದುಡ್ಡಿದೆ ಅಂತ ಅಹಂಕಾರ ತೋರಿಸ್ತಾ ಇದ್ದೀರಾ? ಅಹಂಕಾರನೇ ಏನೋ ಇವಾಗ. ಹೂ ತರ ಸಾಕಿರೋ ನನ್ನ ಅಚ್ಚುನ ಇಂಥ ಕಟ್ಕನ ಕೊಡ್ಲಾ? ಛೆ, ಸುಶಾಂತ್ ಯಾಕಿಂತ ಗಂಡನ ನಮಗ್ ತೋರಿಸಿದ್ರು. ಇವನು ಒಳ್ಳೆಯವನೇ ಅಲ್ವಲ್ಲ. ಸರ್ ಚೆನ್ನಾಗಿರ್ತೀರಾ ಸರ್ ನೀವು? ನನ್ ದುಡ್ಡು ತಗೊಂಡು ಚೆನ್ನಾಗಿರ್ತೀರಾ? ಚೆನ್ನಾಗಿರಲ್ಲ ಸರ್ ನೀವು. ನಮ್ಮಂತವ್ರಿಗೆ ಮೋಸ ಮಾಡ್ತಿರಲ್ಲ ಸರ್. ಇದೆಲ್ಲ ಸರಿಗಿರಲ್ಲ, ಹಾಳಾಗೋಗ್ಬಿಡ್ತೀರಾ. ಏಯ್ ಹೋಗಲೇ. ಹೇಳಿ ಸರ್. ನಮಸ್ಕಾರ. ಇಲ್ಲಿ ಸುಮಂತ್ ಅಂದ್ರೆ? ನಾನೇ ಸರ್. ಏನಿಲ್ಲ, ಬಿಲ್ಡಿಂಗ್ ತಗೋಬೇಕಾಗಿತ್ತು. ಹೌದು ನಾನೇ ಸರ್. ಬಿಲ್ಡ್ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ಸರಿ ಸರ್. ಮೊಬೈಲ್ ಚಾರ್ಜು ಸ್ವಲ್ಪ ಕೊಡಿ ಸರ್. ರಾಜು ಸರ್, ಇದೊಂದು ಸ್ವಲ್ಪ ಚಾರ್ಜಿಗೆ ಹಾಕು. ಹಾಂ ಸರ್. ಬನ್ನಿ ಸರ್. ಮನೆ ಚೆನ್ನಾಗಿದೆ. ಒಂದ್ಸರಿ ನಾನು ನಮ್ಮ ಶ್ರೀಮತಿ ಕರ್ಕೊಂಬಂದು ತೋರಿಸ್ಬಿಟ್ಟು ಆಮೇಲೆ ಫೈನಲ್ ಮಾಡ್ಕೋತೀನಿ. ಎನಿ ಟೈಮ್ ಸರ್, ಕರ್ಕೊ ಬನ್ನಿ ಸರ್. ರೇಟಲ್ಲಿ ಏನಾದರೂ ನೆಗೋಷಿಯಬಲ್ ಇದೆಯಾ ಸರ್? ಸರ್ ನೀವೆಲ್ಲ ಒಂದ್ಸತಿ ಬಂದು ನೋಡಿ, ಎಲ್ಲ ಪ್ರೀಮಿಯಂ ಕ್ವಾಲಿಟಿನೇ ಹಾಕಿರೋದು. ನೀವು ಅವ್ರನ್ನೆಲ್ಲ ಕರ್ಕೊಂಡು ಬಂದು ತೋರಿಸಿ ಸರ್. ಸರಿ ಸರ್, ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ಒಳ್ಳೇದು. ರಾಜು ಸರ್, ಬೈಲಿ. ಬಂದೆ ಸರ್. ಸರ್, ರಾಜು ಸಿಮೆಂಟ್ ಮೂಟೆನೆಲ್ಲ ಎಣಿಸ್ಕೊಂಡ? ಎಣ್ಸಿದ್ದೀನಿ ಸರ್. ಎಷ್ಟು ಮೂಟೆ ಇತ್ತು? 15 ಸರ್. ಮತ್ತೆ ಅದು ಎಲೆಕ್ಟ್ರಿಕ್ ಐಟಮ್ ಅದು ಇದೆ ಸರ್. ಸರಿ, ಅವ್ನು ಬಂದ್ಮೇಲೆ ನನಗೆ ಫೋನ್ ಮಾಡಕ್ಕೆ ಹೇಳು. ಹೇಳ್ತೀನಿ ಸರ್. ಆಯ್ತು. ಹಲೋ, ಎಲ್ರಿ ಟೈಲ್ಸು? ಇಷ್ಟು ಟೈಮ್ ಬೇಕೇನ್ರಿ ಇಲ್ಲಿ ಕಳ್ಸ್ಕೊಡೋದಕ್ಕೆ? ನೀವು ಸ್ವಲ್ಪ ಬೇಗ ಕಳ್ಸ್ಕೊಡ್ರಿ. ಏನ್ ಸಾಧನ, ಮನೇಲೂ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಗಿಫ್ಟ್ ಸಿದ್ದು, ಆಫೀಸಲ್ಲಿ ಮಂತ್ರ ಕೊಟ್ಟಿರೋ ಗಿಫ್ಟು. ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಈ ತರ ಕೆಲಸ ಮಾಡ್ಲೇಬೇಕಲ್ಲ. ಹೌದಮ್ಮ, ಹೌದು, ಮಾಡ್ತೀಯ ನೀನು. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ. ಬೆಂಕಿ ಹಚ್ಚೋ ಕೆಲಸ ಅಂತೂ ಯಾರು ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತೀಯ ನೀನು. PhD ಮಾಡ್ಬಿಟ್ಟಿದ್ಯಾ ಅದ್ರಲ್ಲಿ ನೀನು. ನಾನೊಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಮ್ಮ. ನಿನಗೆ ಮಂತ್ರನ್ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಅವಳೇನ್ ಮಾಡಿದಾಳೆ ನಿನ್ಗೆ? ಅತ್ತೆ, ನಿಮ್ಗೆ ಯಾಕೆ ಅವಳು ಕಂಡ್ರೆ ಪ್ರೀತಿನೋ ಅದೇ ಕಾರಣಕ್ಕೆ ಅವಳು ಕಂಡ್ರೆ ದ್ವೇಷ. ಅಮ್ಮ, ಏನಮ್ಮ ನೀವು ಯಾವುದಕ್ಕೋ ಇನ್ಯಾವುದನ್ನು ಸಂಬಂಧ ಕಟ್ಟಿ ಅದಕ್ಕೆ ಹೋಲ್ಸಿ ಸುಮ್ಮನೆ ಸಾಧನಂಗೆ ಬೈತಿದ್ದೀರಾ ನೀವು? ಯಾಕಣ್ಣ, ಅದ್ಕೆಗೇನಾದ್ರೂ ಅಂದ್ರೆ ನಿಮಗ್ ಕೋಪ ಬರುತ್ತಾ? ಏನಮ್ಮ ಸುಕೃತ ನೀನು? ಅಮ್ಮ ಏನೋ ಮಾತಾಡ್ತಾರೆ ಅಂದ್ರೆ ನೀನು ಹಂಗೆ ಮಾತಾಡ್ತಿದ್ಯಲ್ಲ. ಏ ಸಿದ್ದು, ನಿನ್ನ ಹೆಂಡತಿಗೆ ಮೊದ್ಲಿಂದನೂ ನಾನು ಅನ್ನೋ ಅಹಂ ಜಾಸ್ತಿ ಕಣೋ. ಶಾಂತಿ ಸತ್ ಮೇಲೆ ಅವಳ ಮೇಲೆ ಪಾಪ ಏನೋ ಪ್ರೀತಿ. ಅವಳಿರುವಾಗ ಅವಳನ್ನ ಮನೆ ಕೆಲಸದವಳ ಥರ ನಡೆಸ್ಕೊಳ್ಳಿಲ್ವಾ? ಅವಳ ಹತ್ರ ಇವಳು ಬೇಳೆ ಬೇಯಿಸ್ಕೊಳ್ಳಿಲ್ವಾ? ಯಾಕೆ ಹೇಳು? ಪಾಪ ಅವಳು ಸಾಧು. ಅದಕ್ಕೆ ಇವಳಿಗೆ ಅವಳನ್ನ ಕಂಡ್ರೆ ಇಷ್ಟ. ಆದ್ರೆ ಮಂತ್ರ ಹಂಗಲ್ಲಪ್ಪ. ಇವಳು ಬೇಳೆ ಅವಳ ಹತ್ರ ಬೇಯಿಸ್ಕೊಳ್ಳೋದಿರ್ಲಿ, ಇವಳು ಬೇಳೆ ಅವಳ ಹತ್ರನೂ ಹೋಗಲ್ಲ. ಇವಳು ಮಾತಿಗೆ ಅವಳು ಕ್ಯಾರೇನು ಅನ್ನಲ್ಲ. ಅದಕ್ಕೆ ಅವಳನ್ನ ಕಂಡ್ರೆ ಇವಳಿಗಾಗಲ್ಲ. ನೀನು ಅಂದ್ರೆ ನಿಮ್ಮಪ್ಪ ಅಂತಾಳ ಅವಳು. ಅತ್ತೆ, ಹಾ, ನೀನ್ ಜೋರಾಗಿ ಕಿರ್ಚ್ಕೊಂಡ್ರು ಅಷ್ಟೇ, ಮೆತ್ತ ಕಿರ್ಚ್ಕೊಂಡ್ರು ಅಷ್ಟೇ. ನಾನು ನಿಮ್ಮ ಅತ್ತೆನೆ, ಅದ್ರಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ನೀವು ಮುದ್ದು ಸೊಸೆನ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಾ ಇದ್ದೀರಲ್ಲ, ಯಾರಿಗ್ ಗೊತ್ತು, ಬದಲಾವಣೆ ಆದ್ರೂ ಆಗ್ಬೋದು. ಅಮ್ಮ, ಏನಮ್ಮ ನೀವು? ಏನು ಏನು
ನಿನ್ ಹೆಂಡತಿ ಪಾಪ ಮಂತ್ರನ ಆಫೀಸಲ್ಲಿ ಹೆಂಗ್ ನಡ್ಸ್ಕೊತಾಳೆ ಗೊತ್ತಿದ್ಯಾ ನಿನ್ಗೆ? ಅಮ್ಮ ಅದು ಆಫೀಸ್ ವಿಷಯ, ಆಫೀಸಲ್ಲೇ ಇರಬೇಕು. ಹೌದಾ? ಹಾಗಾದ್ರೆ ನೀವೆಲ್ಲ ಆಫೀಸಲ್ಲೇ ಇದ್ಬಿಟ್ರಪ್ಪ, ಮನೆಗೆ ಯಾಕೆ ಬರ್ತೀರಾ? ಏ, ಹೋಗ. ಏನ್ ಏನಮ್ಮ ಹೆಂಡತಿ ನೀವು? ಪರ ವಹಿಸ್ಕೊಂಡ್ ಬರ್ತಾನೆ. ಒಂದ್ ಹೇಳಿದ್ರೆ 9 ಹಾ, ಮಾತಾಡ್ತಾರೆ. ನಿನ್ ತರ ಇದ್ಬಿಟ್ರೆ ಎಲ್ರು ಉದ್ಧಾರ ಮನೆ. ಸುಕು, ಒಂದ್ ಲೋಟ ಕಾಫಿ ಮಾಡ್ಕೊಂಬ ಮಗ್ಳೆ. ಬರೀ ಇದೇ ಆಗೋಯ್ತು ಇವ್ರದು. ಪರ ವಹಿಸ್ಕೊಂಡ್ ಬಂದ್ಬಿಡ್ತಾನೆ ಎಲ್ಲದಕ್ಕೂ. ಏನು ಪಾಪ ಹೆಂಡತಿ ತಲೆ ಮೇಲೆ ಇಟ್ಕೊಂಡ್ ಮೇರಿ. ಸ್ಟ್ರಾಂಗ್ ಆಗಿ ಮಾಡು ಸುಕು. ಆಯ್ತಮ್ಮ. ತಲೆ ಸಿಡ್ದು ಹೋಗ್ತಾ ಇದೆ ಅತ್ಲಾಗೆ ಇವ್ರ ಗೋಳಗಳಿಗೆ. ಸರ್ ಆಯುಷೋ, ನೀವ್ ನಮ್ಗೆ ಸ್ಯಾಂಪಲ್ಸ್ ಕಳ್ಸಿದ್ರಲ್ಲ, ಅದೇ ಪೇಂಟ್ ಇವಾಗ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಹತ್ರ ಬಂದಿರೋ ತಾನೆ? ಓಕೆ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿದ್ರೆ ಪ್ಲೀಸ್ ಪ್ರೊಸೀಡ್. ಹಾ, ನಾನು ಬರ್ತೀನಿ ಸರ್. ಐ ವಿಲ್ ಸಿ ದ ಬಿಲ್ಡಿಂಗ್. ಥ್ಯಾಂಕ್ ಯು. ಏನದು, ಗಂಡ ಹೆಂಡತಿ ಇಬ್ರು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಕೋತಿದ್ದೀರಾ? ಆ ಥರದೆಲ್ಲ ಏನೂ ಇಲ್ಲ ಕಣಮ್ಮ. ಏನಿಲ್ಲ ಅಚ್ಚು, ನೀನ್ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಕೇಳಿಸ್ಕೊತಾ ಇದ್ವಿ. ಹೇಳ್ರಿ. ನಿಮ್ಮ ಅತ್ತಿಗೆಗೆ ಮಾತಾಡಿದ್ರೆ ಭಾಷೆ ಅರ್ಥ ಆಗಲ್ಲ. ಇನ್ ಸೈನ್ ಲಾಗುವುದು ಅಂದ್ರೆ ಸೊನ್ನೆನೆ, ಅಷ್ಟೇ ಮುಗ್ದೋಯ್ತು. ರೇ ವೀರಣ್ಣ ಅವ್ರೆ, ಏನೋ ಟಾಪಿಕ್ ಚೇಂಜ್ ಮಾಡ್ತಿದ್ದೀರಾ? ಅಯ್ಯೋ, ಆ ಥರದ್ದೆಲ್ಲ ಏನೂ ಇಲ್ಲ ಕಣಮ್ಮ. ಅದು ಏನಾದ್ರೂ ಮಾತಾಡಂಗಿದ್ರೆ ನೇರವಾಗಿ ನನ್ನ ಹತ್ರ ಮಾತಾಡಿ ಬನ್ನಿ.